ನಮಸ್ಕಾರ ವೀಕ್ಷಕರೇ. 19 ಅಕ್ಟೋಬರ್ 2025 ದಿನ ಭವಿಷ್ಯನ ನಾವು ಟ್ಯಾರೋ ಕಾರ್ಡ್ಗಳ ಮೂಲಕ ತಿಳ್ಕೊಳ್ಳೋಣ. ಸ್ವಲ್ಪ ಕ್ವಿಕ್ಕಾಗಿ ಮಾಡೋಣ. ಮತ್ತು ಯಾರ್ಯಾರು ಮೊದಲನೇ ಸರ್ತಿ ನಮ್ಮ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊತೀನಿ. ಮೇಷರಾಶಿಗೆ ಬಂದಿರೋ ಕಾರ್ಡು ದಿ ಮ್ಯೂಜಿಷಿಯನ್. ಈ ಕಾರ್ಡ್ ಹೇಳ್ತಾ ಇದೆ, ಇವತ್ತು ನಿಮ್ಮ ಶಕ್ತಿಗಳನ್ನು ನೀವು ಯೂಸ್ ಮಾಡ್ಕೊಳ್ಳೋ ದಿನ. ನೀವೇನೇ ಅಂದ್ಕೊಂಡಿದ್ರು ಅದನ್ನು ಇವತ್ತು ಕಾರ್ಯರೂಪಕ್ಕೆ ತರುವಂಥ ದಿನ. ಧೈರ್ಯದಿಂದ ಮಾತಾಡಿ, ಹೊಸ ಆರಂಭಗಳಾಗತ್ತೆ, ಅದರದ್ದು ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಳ್ಳಿ. ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆಗಳು 1, 3, 7. ಏನಾದರೂ ತೊಂದರೆಲಿದ್ದೀನಿ ಅಂತ ಅನ್ಸ್ಕೊಂಡ್ರೆ ದಯವಿಟ್ಟು ಬೆಳಗ್ಗೆ ಎದ್ದು ನೀವು ದೇವರ ನಾಮನ ಪಠಣೆ ಮಾಡಿ. ಎರಡನೇ ರಾಶಿ ವೃಷಭ. ನಿಮಗೆ ಬಂದಿರೋ ಕಾರ್ಡು ಕಿಂಗ್ ಆಫ್ ಪೆಂಟಕಲ್ಸ್. ಆರ್ಥಿಕ ದೃಷ್ಟಿಯಿಂದ ಸ್ಥಿರತೆ ಬರೋ ಸಾಧ್ಯತೆ ಇದೆ. ಮನೆ ಮತ್ತು ಕುಟುಂಬದ ಆರೈಕೆ ಮುಖ್ಯವಾಗಿರುತ್ತೆ, ದಯವಿಟ್ಟು ನೋಡ್ಕೊಳ್ಳಿ. ಅದೃಷ್ಟದ ಬಣ್ಣ ಹಸಿರು. ಅದೃಷ್ಟದ ಸಂಖ್ಯೆಗಳು 2, 6, 8. ಪರಿಹಾರ. ಈ ದಿನದ ಪರಿಹಾರ ಏನು ಮಾಡ್ಕೊಳ್ಬೋದು ಅಂತಂದರೆ, ತಣ್ಣಗಿರುವಂತಹ ಹಣ್ಣಿನ ರಸಗಳನ್ನು ಕುಡಿರಿ ಮತ್ತು ಹಸಿರು ಕಲರ್ ಬಟ್ಟೆನ ಹಾಕ್ಕೊಳ್ಳೋದು ಒಳ್ಳೆಯದು. ಮೂರನೇ ರಾಶಿ ಮಿಥುನ ರಾಶಿಗೆ ಬಂದಿರೋ ಕಾರ್ಡು 3 ಆಫ್ ಸ್ವಾರ್ಡ್ಸ್. ಇವತ್ತಿನ ಮೆಸೇಜ್ ಏನಿದೆ ಅಂದರೆ, ಸ್ವಲ್ಪ ಹೃದಯಕ್ಕೆ ಸಂಬಂಧ ಇರುವಂಥ ವಿಚಾರಗಳಲ್ಲಿ ತಪ್ಪಾಗುತ್ತೆ. ಅಂದರೆ ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಿರೋ ವಿಚಾರಗಳಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೋತೀರ. ಶಬ್ದ ಅಂದರೆ ನೀವು ಮಾತಾಡೋ ವಿಚಾರಗಳನ್ನು ನೋಡ್ಕೊಂಡು ಮಾತಾಡಿ, ಏನೇನೋ ಮಾತಾಡಿ ತೊಂದರೆಗೆ ಸಿಗಾಕೊಳ್ಬೇಡಿ. ಇವತ್ತಿನ ಅದೃಷ್ಟದ ಬಣ್ಣ ಹಳದಿ. ಅದೃಷ್ಟದ ಸಂಖ್ಯೆ 3, 5, 12. ಪರಿಹಾರವಾಗಿ ಏನು ಮಾಡ್ಕೊಳ್ಬೋದು ಅಂತಂದರೆ, ಸ್ವಲ್ಪ ಸೈಲೆಂಟಾಗಿ ಧ್ಯಾನ ಮಾಡಿ, ಮಂತ್ರಗಳನ್ನು ಜೋರಾಗಿ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಹಳದಿ ಕಲರ್ ಇರೋ ಬಟ್ಟೆನ ಹಾಕ್ಕೊಂಡ್ರೆ ಒಳ್ಳೆಯದು. ಮುಂದಿನ ರಾಶಿ ಕಟಕ ರಾಶಿಗೆ ಬಂದಿರೋ ಕಾರ್ಡ್ ಬಂದು 2 ಆಫ್ ಕಪ್ಸ್. ಈ ಕಪ್ಸ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ಜೀವನನ ಹೇಗೆ ಅರ್ಥ ಮಾಡ್ಕೋತಿರೋ ಹಾಗೆಯೇ ಜೀವನಕ್ಕೆ ಏನೇನು ವಿಚಾರಗಳು ಸಂಪರ್ಕದಿಂದ ಇದೆ ಅವುಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹೃದಯದಿಂದ ಮಾತಾಡಿ, ಸುಮ್ಮನೆ ಏನೋ ಟೈಮ್ ಪಾಸಿಗೋಸ್ಕರ ಇವತ್ತು ಮಾತಾಡಕ್ಕೆ ಹೋಗ್ಬಿಡಿ. ಲಕ್ಕಿ ಬಣ್ಣ ಬಂದು ಬಿಳಿ. ಅದೃಷ್ಟದ ಸಂಖ್ಯೆಗಳು 2, 7, 11. ಪರಿಹಾರವಾಗಿ ಏನು ಮಾಡ್ಕೊಳ್ಬೋದು ಅಂತಂದರೆ, ಮಧ್ಯಾಹ್ನ ಧ್ಯಾನ ಮಾಡಿ ಮತ್ತು ಇವತ್ತು ಬಿಳಿ ಕಲರ್ ಬಟ್ಟೆನ ಹಾಕ್ಕೊಳ್ಳಿ. ಮುಂದಿನ ರಾಶಿ ಸಿಂಹ. ಬಂದಿರೋ ಕಾರ್ಡ್ ಕ್ವೀನ್ ಆಫ್ ವಾಂಡ್ಸ್. ಇವತ್ತು ನಿಮಗಿರೋ ಮೆಸೇಜ್ ಏನಂತಂದರೆ, ಸ್ವಲ್ಪ ನೀವು ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವೇನೇ ಕೆಲಸ ಮಾಡಿದ್ರೂ ಕೂಡ ನೀವು ಬೇರೆಯವ್ರನ್ನ ಗಮನ ಸೆಳೆಯುವಂಥ ದಿನ ಇರುತ್ತೆ. ಸೊ ನೋಡ್ಕೊಂಡು ಕೆಲಸ ಮಾಡಿ, ಹೇಗೆಗೋ ಕೆಲಸ ಮಾಡಿಬಿಡಿ. ಅದು ನೀವು ಒಳ್ಳೇದು ಮಾಡಿದ್ರೂ ಅಟ್ರ್ಯಾಕ್ಟ್ ಆಗುತ್ತೆ, ಕೆಟ್ಟದಾಡಿದ್ರೂ ಅಟ್ರ್ಯಾಕ್ಟ್ ಆಗುತ್ತೆ. ಲಕ್ಕಿ ಬಣ್ಣ ಬಂದು ಕಿತ್ತಳೆ ಕಲರ್. ಲಕ್ಕಿ ಸಂಖ್ಯೆಗಳು 1, 4, 9. ಇವತ್ತಿನ ಪರಿಹಾರ ಏನಿದೆ ಅಂದರೆ, ಸೂರ್ಯನ ಕಿರಣ ಬೆಳಗ್ಗೆ ಎದ್ದು ಒಂದು 9 ಗಂಟೆ ಒಳಗಡೆ ಇರುವಂತಹ ಸೂರ್ಯನ ಕಿರಣನ ಮೈ ಮೇಲೆ ಚಲಿಸಬೇಕು. ಕಿತ್ತಳೆ ಕಲರ್ ಬಣ್ಣನ ಬಟ್ಟೆಗಳನ್ನು ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ನಿಮಗೆ ಬಂದಿರೋ ಕಾರ್ಡು 8 ಆಫ್ ಪೆಂಟಕಲ್ಸ್. ಇವತ್ತು ನೀವು ಕೆಲಸಗಳನ್ನು ತುಂಬ ಅರ್ಥ ಮಾಡ್ಕೊಂಡು ಮಾಡಬೇಕಾಗಿ ಬರುತ್ತೆ. ಕಠಿಣ ಪರಿಶ್ರಮ ಇದ್ದರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ಅದೃಷ್ಟದ ಬಣ್ಣ ಕಂದು ಕಲರ್. ಅದೃಷ್ಟದ ಸಂಖ್ಯೆಗಳು 5, 8, 10. ಇವತ್ತು ಪರಿಹಾರವಾಗಿ ನೀವೇನು ಮಾಡ್ಕೊಳ್ಬೋದು ಅಂದರೆ, ನಿಮ್ಮ ಕೆಲಸ ಏನೇ ಇದ್ರೂ ಅದನ್ನು ಶ್ರದ್ಧೆಯಿಂದ ಮಾಡಿ. ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕೋ ಅಷ್ಟು ಟೈಮ್ನ ನಿರ್ದಿಷ್ಟವಾಗಿ ಕೊಟ್ಟು ಮಾಡಿ, ಒಳ್ಳೆಯದಾಗತ್ತೆ. ಕಂದು ಬಣ್ಣ ಇರುವಂಥ ಬಟ್ಟೆಗಳನ್ನು ಇವತ್ತು ಉಟ್ಕೊಳ್ಳಿ. ನೆಕ್ಸ್ಟ್ ರಾಶಿ ತುಲಾ ರಾಶಿ. ನಿಮಗೆ ಬಂದಿರೋ ಕಾರ್ಡು ಟೆಂಪರೆನ್ಸ್. ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಮಾಡಿ ಅಂತ ಹೇಳ್ತಾ ಇದೆ. ಎಲ್ಲ ಕೆಲಸಕ್ಕೂ ಒಂದೇ ಥರ ನೀವು ಎಫರ್ಟ್ ಹಾಕಬೇಡಿ ಅಂತ ಕೂಡ ಹೇಳ್ತಾ ಇದೆ. ಅದೃಷ್ಟದ ಬಣ್ಣ ನೀಲಿ. ಅದೃಷ್ಟದ ಸಂಖ್ಯೆಗಳು 4, 6, 11. ಪರಿಹಾರವಾಗಿ ಏನು ಮಾಡ್ಕೊಳ್ಬೋದು ಅಂದರೆ, ನೀವು ಪ್ರಾಣಾಯಾಮ ಮಾಡ್ಬೋದು ಮತ್ತು ನೀಲಿ ಕಲರ್ ಬಟ್ಟೆನ ತೊಟ್ಕೊಳ್ಬೋದು. ಮುಂದಿನ ರಾಶಿ ವೃಶ್ಚಿಕ. ನಿಮಗೆ ಬಂದಿರೋ ಕಾರ್ಡು ದಿ ಮೂನ್. ಇವತ್ತು ನಿಮಗೆ ಭಾವನೆಗಳು ಅಂದರೆ ನಿಮ್ಮ ಎಮೋಷನ್ಸು ತುಂಬ ಅಸ್ಪಷ್ಟವಾಗಿರುತ್ತೆ. ಸೊ ನೀವು ಇಲ್ಯೂಷನ್ ಅಂದರೆ ನೀವು ಅದೃಷ್ಟದಿಂದ ನಡೀತಿದ್ದೀನಿ ಅಂತ ಅಂದ್ಕೊಳ್ಳೋ ಏನೇ ಕೆಲಸಗಳು ಕೂಡ ಇವತ್ತು ಸರಿಯಾಗಿ ನಡೆಯೋದಿಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಅದೃಷ್ಟದ ಬಣ್ಣ ಕಪ್ಪು. ಇವತ್ತು ಅದೃಷ್ಟದ ಸಂಖ್ಯೆಗಳು 7, 9, 12. ಪರಿಹಾರವಾಗಿ ಧ್ಯಾನ ಮಾಡಿ ಮತ್ತು ಸ್ವಲ್ಪ ಮೌನವಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇವತ್ತು ಕಪ್ಪು ಕಲರ್ ಬಟ್ಟೆಗಳನ್ನು ತೊಟ್ಕೊಳ್ಳೋದು ಕೂಡ ನಿಮಗೆ ಒಳ್ಳೇದು ಮಾಡುತ್ತೆ. ಮುಂದಿನ ರಾಶಿ ಧನು. ಬಂದಿರೋ ಕಾರ್ಡ್ 3 ಆಫ್ ವಾಂಡ್ಸ್. ನೀವು ಇವತ್ತು ಮಾಡೋ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ನಿಮ್ಮ ಕಡೆ ಇದೆ.
ಇವತ್ತಿನ ಲಕ್ಕಿ ಬಣ್ಣ ಪರ್ಪಲ್. ಲಕ್ಕಿ ನಂಬರ್ಸ್ 3, 5, 8. ಪರಿಹಾರವಾಗಿ ಏನು ಮಾಡ್ಬೋದು ಅಂತಂದರೆ, ನೀವೇನೇ ಥಾಟ್ಸ್ಗಳು ಅಂದರೆ ನಿಮ್ಮ ಯೋಚನೆಗಳು ಏನೇ ಬಂದರೂ ಅದನ್ನು ಬರೀರಿ. ನೀವು ಮರೆಯುವಂಥ ಚಾನ್ಸಸ್ ಜಾಸ್ತಿ ಇದೆ, ಸೊ ಅದಕ್ಕಾಗಿ ಬರೀರಿ. ಹಾಗೆ ಪರ್ಪಲ್ ಕಲರ್ ಬಟ್ಟೆಗಳನ್ನು ಇವತ್ತು ತೊಟ್ಕೊಳ್ಳೋದು ಕೂಡ ನಿಮ್ಗೆ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಕರ. ಕಾರ್ಡ್ ಬಂದಿದೆ 4 ಆಫ್ ಪೆಂಟಿಕಲ್ಸ್. ಇವತ್ತು ಸ್ವಲ್ಪ ಸೈಲೆಂಟಾಗಿ ಸೌಮ್ಯವಾಗಿರಿ ಮತ್ತು ನಿಮ್ಮ ಯೋಚನಾ ಶಕ್ತಿ ಏನು ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಇದೆ ಅದನ್ನು ಅನುಸರಿಸಿ. ಹಣನ ಖರ್ಚು ಮಾಡಿಬಿಡಿ, ಸ್ವಲ್ಪ ಕೂಡಿಡಿ. ಅತಿಯಾದ ಖರ್ಚು ತುಂಬ ಕೆಟ್ಟದಾಗುತ್ತೆ ಇವತ್ತು. ಅದೃಷ್ಟದ ಬಣ್ಣ ಬೂದು ಬಣ್ಣ. ಅದೃಷ್ಟದ ಸಂಖ್ಯೆ 2, 6, 10. ಪರಿಹಾರವಾಗಿ ಏನು ಮಾಡ್ಕೊಳ್ಬೋದು ಅಂತಂದರೆ, ಹಣದ ಏನೇ ಖರ್ಚಾಗಿದ್ರೂ ಕೂಡ ಅದನ್ನು ನೀವು ಬರೆದಿಟ್ಕೊಳ್ಬೇಕಾಗಿ ಬರುತ್ತೆ. ಹಾಗೆ ಬೂದು ಬಣ್ಣದ ಬಟ್ಟೆ ಕೂಡ ನಿಮಗೆ ಒಳ್ಳೆಯದು. ಮುಂದಿನ ರಾಶಿ ಕುಂಭ. ಬಂದಿರೋ ಕಾರ್ಡ್ ಏಸ್ ಆಫ್ ಕಪ್ಸ್. ನಿಮಗೆ ಇವತ್ತು ಹೊಸ ಪ್ರೀತಿ ಅಥವಾ ಹೊಸದಾಗೇನೋ ಹೃದಯಕ್ಕೆ ಸಂಬಂಧಪಡುವ ಒಂದು ಎಮೋಷನ್ಗಳಾಗತ್ತೆ. ಅದನ್ನು ನೀವು ಆನಂದದಿಂದ ಅನುಭವಿಸ್ತೀರಾ ಇವತ್ತು. ಅದಕ್ಕೋಸ್ಕರ ನೀವು ಮನಸ್ಸನ್ನು ಓಪನ್ ಆಗಿ ಇಟ್ಕೊಳ್ಳೋದು ಒಳ್ಳೆಯದು. ಅಂದರೆ ಯಾವುದೇ ಒಂದು ವಿಚಾರ ಬಂದಾಗ ನನಗಿದು ಅರ್ಥ ಆಗ್ತಿಲ್ಲ ಅಂತ ಹಿಂದೋಗಬೇಡಿ. ನಿಮ್ಗೆ ಇವತ್ತು ಖುಷಿ ಸಿಗುವಂಥ ಸಮಯ ಇದೆ ಇವತ್ತು. ಲಕ್ಕಿ ಬಣ್ಣ ಹಗುರವಾಗಿರುವಂತಹ ನೀಲಿ ಅಂದರೆ ಲೈಟ್ ನೀಲಿ. ಲಕ್ಕಿ ನಂಬರ್ಸ್ 4, 7, 12. ಪರಿಹಾರವಾಗಿ ನೀವು ಇವತ್ತು ನಿಮಗೆ ಖುಷಿ ಕೊಡುವಂಥ, ಹೃದಯಕ್ಕೆ ಖುಷಿಯಾಗುವಂಥ ಸಂಗೀತಗಳನ್ನು ಕೇಳಿ ಮತ್ತು ನೀಲಿ ಕಲರ್ ಬಟ್ಟೆನ ತೊಟ್ಕೊಳ್ಳಿ. ಮುಂದಿನ ರಾಶಿ ಮೀನ. ಬಂದಿರೋ ಕಾರ್ಡ್ ಸ್ಟಾರ್. ನಿಮ್ಮ ಕಾರ್ಡ್ ಹೇಳ್ತಾ ಇದೆ ನಂಬಿಕೆನೇ ಬೆಳಕು. ಇದ್ರ ಮೂಲಕ ನೀವು ಜೀವನದಲ್ಲಿ ನೆಕ್ಸ್ಟ್ ಸ್ಟೆಪ್ಗಳನ್ನ ಇಡ್ಬೋದು. ಕನಸುಗಳೇನೇ ಬರಲಿ ಅದನ್ನು ಗೌರವಿಸಿ ಅಂತ ಹೇಳ್ತಾ ಇದೆ. ಅದೃಷ್ಟದ ಬಣ್ಣ ಹಸಿರು ನೀಲಿ. ಅದೃಷ್ಟದ ಸಂಖ್ಯೆ 1, 3, 9. ಪರಿಹಾರವಾಗಿ ಏನು ಮಾಡ್ಕೊಳ್ಬೋದು ಅಂದರೆ, ಧ್ಯಾನ ಮಾಡಿ ಹಾಗೂ ನಿಮ್ಮ ಜನ್ಮ ನಕ್ಷತ್ರದ ಕುರಿತು ಕೂಡ ನೀವು ಧ್ಯಾನ ಮಾಡ್ಬೋದು. ತುಂಬ ಒಳ್ಳೆಯದಾಗತ್ತೆ. ವೀಕ್ಷಕರೇ, ದೈನಂದಿನ ರಾಶಿ ಭವಿಷ್ಯಕ್ಕಾಗಿ ಟ್ಯಾರೋ ಕಾರ್ಡ್ಗಳು ಏನು ಹೇಳ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ಶುಭವಾಗಲಿ. ಈ ದಿನ ಶುಭದಾಯಕವಾಗಿರಲಿ. ಏನೇ ಬಂದರೂ ಪ್ರತಿಯೊಂದನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸ್ವೀಕಾರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.